ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಬಾರ ಪುರುವನು. ಜನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಃ. ನಾರಾಯಣ ತದ್ವಕ್ತಾರಮವತು ಭವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಾಯ ಸನಾತನಃ ಶ್ರೀವತ್ಸಗೋ ಜಗದಾ ಶಂಖಾದಿದಾಯುಧಃ ದೇವಕೀ ನಂದನ ಸಂಹಾರಿ ಬಲಬದ್ಧಪ್ರಿಯಾಂಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रह नवनीतविलिप्ताङ्गो नवनीतनटो नगः नवनीतनवाहारो मुचुकुन्दप्रसादकः षोडशस्तिसहस्रेश श्रीभङ्गी मधुराकृतिः शुकवागापितुर्गोविन्दो गोदानपतिः उत्सवाटचरो नन्दो धेनुकासुरभञ्जनः तृणीकृत्य तृणावर्तो यमलार्जुनसञ्जनः उत्तालोत्तालवेत्ता च तमालश्यामलाकृतिः गोपगोपीश्वरो योगी कोटिसूर्यसमप्रभः इडापति परञ्ज्योतिर्यादवेन्द्रो यदुर्वः वनमाली पीतवासा पारिजातपहारकः गोवर्धनाचुरोद्धर्ता गोपालः सर्वपालकः अजो निरञ्जनः कामजनक कञ्जलोचनः श्रीकृतनावर्तो यमलार्जुनभञ्जनः उत्तानतालभेत्ता च तमालश्यामलाकृतिः गोपगोपीश्वरो योगी कोटिसुरसमप्रभः ಹೆಸರು ವಸುದೇವ. ಕೃಷ್ಣ ಕಪ್ಪು ಬಣ್ಣದವನು. ವಾಸುದೇವ ನನ್ನ ಸಹೋದರ ವಸುದೇವ, ವಸುದೇವನ ಮಗ. ದೇವಕಿ ನಂದನಾಯಚ ನನ್ನ ಅತ್ತಿಗೆ ದೇವಕಿ, ಅವರಿಗೆ ಮಗ. ನಂದಗೋಪ ಕುಮಾರ, ನಂದಗೋಪ ಸಾಕಿದ್ದು ನಂದಗೋಪ, ಹಾಗಾಗಿ ನಂದಗೋಪನ ಸಾಕು ಮಗ. ಗೋವಿಂದಾಯ ಅನೇಕ ಹಸುಗಳ ಮಾಲೀಕ. ಗೋಷ್ಠಾಧ್ಯಕ್ಷೇಪಿ ಗೋವಿಂದ, ಅನೇಕ ಹಸುಗಳ ಮಾಲೀಕರಾಗಿದ್ದಾರೆ. ಯಾಕೆ ನಂದ ಮಾಲೀಕರಾಗಿದ್ದಾರೆ, ಇವನೊಬ್ಬ ಮಾಲೀಕ. ಈಗ ಭಗವಂತ ನಮಸ್ಕಾರ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಮೇಲ್ನೋಟದ ಅರ್ಥ. ಆದರೆ ಒಳಹೊಕ್ಕ ಅರ್ಥ ಬೇರೆಯೇ ಇದೆ. ಆ ಭಗವಂತನನ್ನು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತವಾಗಿ ಬಹಳ ಉಪಯುಕ್ತವಾದ ಅರ್ಥ. ಕೋಟಿ ಜನ್ಮ ಅರ್ಜಿತವಾದ ಪಾಪ, ಅದರಿಂದ ಬರತಕ್ಕಂಥ ಕ್ಲೇಶ, ಅದನ್ನು ಕೃಷ್ಣ ದೂರ ಮಾಡ್ತಾನೆ. ಕೃಷ್ಣವೆಂದರೆ ಕಷ್ಟವು ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹೇಳಿ ದಾಸರು. ಕೃಷಿ ಅಂದರೆ ಇದು ಅನೇಕ ಜನ್ಮದಲ್ಲಿ ನಾವು ಮಾಡಿದ ಪಾಪ, ಕೋಟಿ ಜನ್ಮದಲ್ಲಿ ಮಾಡಿದ ಪಾಪ, ಅದರಿಂದ ಬರತಕ್ಕಂಥ ಕ್ಲೇಶ, ಎರಡನ್ನೂ ಕೃಷಿ ಅಂತ ಹೇಳ್ತಾರೆ. ಅದನ್ನು ಇಲ್ಲ ಅಂತ ಮಾಡ್ತಾನೆ. ಅದಕ್ಕೆ ಕೃಷ್ಣ ನಮಗೀಗ ಬಂದ ಕ್ಲೇಶವನ್ನೆಲ್ಲ ಪರಿಹಾರ ಮಾಡಿ. ಕೃಷಿ ಅಂದರೆ ಭೂದೇವಿ, ಅವಳು ಭೂಮಿಯ ಅಸುರರ ಭಾರವನ್ನು ಹೊರಲಿಕ್ಕಾಗಿ ದುಃಖಪಡ್ತಾ ಕಣ್ಣೀರು ಸುರಿಸ್ತಾ ಇದ್ದರು. ಆ ಭೂತರಾದ ಅಸುರನನ್ನು ಸಂಹಾರ ಮಾಡಿ ತನ್ನ ಪಾದಚಿಹ್ನೆಯಿಂದ ವಿಶೇಷವಾದ ಅವಳಿಗೆ ಸೊಬಗನ್ನು ಕೊಟ್ಟು ಸ್ವರ್ಗದ ಯಶಸ್ಸನ್ನು ತಿರಸ್ಕರಿಸುವ ರೀತಿಯಲ್ಲಿ ಆ ದ್ವಾರಕೆಯಲ್ಲಿ ಕೃಷ್ಣ ಇದ್ದು ತನ್ನ ಪಾದಚಿಹ್ನೆಯಿಂದ ಭೂಲೋಕಕ್ಕೆ
ಸ್ವರ್ಗದ ಯಶಸ್ಸಿಗಿಂತ ಮಿಗಿಲಾದ ಯಶಸ್ಸನ್ನು ಪಡೆಯುವಂತಹ ಒಂದು ಸ್ವಭಾವ ಈ ಇಲ್ಲಿ ಬಂದದ್ದು ಕೃಷ್ಣನ ಅನುಭವದಿಂದ. ಹಾಗಾಗಿ ಅಮೃತ ಕೀರ್ತಿ ಅದನ್ನು ಪಾನ ಮಾಡಿ ಅದು ಮಡಿ ನಮ್ಮನ್ನು ಮಡಿ ಮಾಡುತ್ತೆ. ಅದಕ್ಕೆ ಮಾಡ್ರೋ ಅಂಥೇಳಿ ತಾವೇ ಸರಿಯಾಗಿ ಭಾಗವತದ ಮೂಲಕ ಈ ಭಾಗವತ ಅಮೃತವನ್ನು ಪಾನ ಮಾಡಿ ಭಾಗವತ ಗಂಗಾ ತೀರ್ಥವನ್ನು ಪಾನ ಮಾಡಿ ಕೃಷ್ಣನ ಯಶಸ್ಸೇ ಒಂದು ತೀರ್ಥ ಇದ್ದಾಗೆ ಮಡಿ ಆಗ್ತೀರಾ, ಭಕ್ತಿ ಬರ್ತದೆ ಕೃಷ್ಣನದ್ದು ಅಂತ ಹೇಳ್ಕೊಂಡು ತಾನೇ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ. ಹಾಗಾಗಿ ಈ ನೆಲದಲ್ಲಿ ಹುಟ್ಟಿದವರು, ಉಡುಪಿ ನೆಲದಲ್ಲಿ ಹುಟ್ಟಿದವರು, ಇಲ್ಲಿಯಲ್ಲಿ ಹುಟ್ಟಿದವರಿಗೆ ತುಂಬ ಜವಾಬ್ದಾರಿ ಇದೆ. ಅದು ಅರ್ಥ ಮಾಡ್ಕೊಳ್ಬೇಕು. ಹತ್ತಿರದ ನಮ್ಮ ಹತ್ತಿರವೇ ಒಂದು ಬೇರೆ ದೂರಬೇಕು. ಇಲ್ಲ ಹತ್ತಿರವನ್ನು ಮಾಡಿ ಇಷ್ಟೆಲ್ಲ ಮಾಡಿದ್ರು ಯಾಕೆ? ಕೃಷ್ಣನ ಉಪಾಸನೆ ಮಾಡಿ ಭಾಗವತ ಓದಿರಿ, ಕೃಷ್ಣನ ಮಹಿಮೆ ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಭಾಗವತವೇ ಗತಿ ಕಲಿಯುಗದಲ್ಲಿ ಅಂತ ಹೇಳ್ಕೊಂಡು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ ಒಳ್ಳೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರು ಬೇಡರ ಮಠದ ಮೂಲ ಪುರುಷರು ಅವರು ಪಾಪ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಅನುಗ್ರಹ ಮಾಡಿದ್ದಾರೆ ಇಲ್ಲಿಯ ಆಚಾರ್ಯರು. ಅಂತಹದ್ದನ್ನು ನಾವು ಭಾಗವತ ಬಿಟ್ಟು ಸರ್ವಾತ್ಮನ ಕುತ್ಕೊಳ್ಬಾರ್ದು. ಅವನು ನಮ್ಮನ್ನು ಕ್ಲೀನ್ ಮಾಡ್ತಾನೆ ಕೃಷ್ಣ. ಅದಕ್ಕೆ ನೀಲಮೇಘ ಶ್ಯಾಮನಾಗಿ ಭಕ್ತರ ದೋಷನೆಲ್ಲ ಪರಿಹಾರ ಮಾಡ್ತಕ್ಕಂಥವನು ಕೃಷ್ಣ. ಅಂದರೆ ಮತ್ತೆ ಕಪ್ಪು ಬಣ್ಣ ತೊಟ್ಟು ಕಾಲರೂಪದಿಂದ ಇಡೀ ಭೂಮಿಗೆ ಭಾರಭೂತರಾಗನ್ನು ಸಂಹಾರ ಮಾಡಿದ ಕಾಲಶಕ್ತಿ ಕೃಷ್ಣ. ಅದಕ್ಕೆ ಕೃಷ್ಣ ಅಂತ ಹೆಸರು. ಕೃಷಿರುತ್ಕೃಷ್ಟವಚನ ನಶ್ಚ ಮದ್ಭಕ್ತಿವಾಚಕ ಅಕಾರೋ ದಾತೃವಚನ ತೇನ ಕೃಷ್ಣ ಪ್ರಕೀರ್ತಿತ. ಉತ್ಕೃಷ್ಟವಾದ ಕೃಷ್ ಅಂದರೆ ಉತ್ಕೃಷ್ಟ, ನಾನು ಭಕ್ತಿ ಅದನ್ನು ಕೃಷ್ಣ ಕೊಡುವವು. ಉತ್ಕೃಷ್ಟ ಭಕ್ತಿ ಭಗವಂತನೇ ಕೊಡಬೇಕು. ಯಾಕೆಂದರೆ ಅವನ ಮಹಿಮೆಯಿಂದ ಎಲ್ಲರ ಭಕ್ತರಿಗೆ ಭಕ್ತಿ ಕೊಟ್ಟುಬಿಟ್ಟಿದ್ದಾನೆ. ಯಶೋದೆ ಕೇಳಿಕೊಂಡ್ರು. ಯಶೋದಾನಂದರು ಯಾರು? ಧರ ಮತ್ತು ದ್ರೋಣ ಎಂಬ ವಸು ಅವರು. ನೀವೆಲ್ಲ ಅವತಾರ ಮಾಡಬೇಕು, ಭಗವಂತ ಅವತಾರ ಮಾಡ್ತಾನೆ. ಅವನು ಇರುವ ತನಕ ಭೂಭಾರ ಹರಣ ಕೆಲಸ ಮಾಡುವ ತನಕ ನೀವು ಅವನನ್ನು ಬೆನ್ನು ಹಿಡಿದು ಅವನ ಸೇವೆ ಮಾಡಬೇಕು, ನೀವು ಗೊತ್ತಾಯ್ತಾ ಅಂತ ಬ್ರಹ್ಮದೇವರು ಎಲ್ಲರಿಗೂ ಆದೇಶ ಕೊಡುವಾಗ ಈ ದ್ರೋಣ ಎಂಬ ವಸು ಇವರು ನಂದ ಮತ್ತು ಈ ಧರ ಅನ್ನೋಳು ನಂದನ ದ್ರೋಣ ಎಂಬ ವಸುವಿನ ಹೆಂಡತಿ ಅವಳು. ಅವ್ರು ಕೇಳ್ಕೊಂಡ್ರು, ನಾವು ಕೃಷ್ಣನ ಭಗವಂತ ಅವತಾರ ಮಾಡ್ತಾನಲ್ವಾ, ನಮಗೊಂದು ಒಳ್ಳೆ ಏನಾಗಬೇಕಂದ್ರೆ ಆ ಭಗವಂತನಲ್ಲಿ ನಮಗೆ ಭಕ್ತಿ ಬರುವಂತೆ ಏನಾದರೂ ಮಾಡಿರಿ ಅಂತ ಕೇಳ್ಕೊಳ್ತಾರೆ ಬ್ರಹ್ಮದೇವರ ಹತ್ರ. ನಿಮ್ಮ ಆದೇಶ ಪರಿಪಾಲ ನಾವು ಅವತಾರ ಕೆಳಗೆ ಇಳಿತೇವೆ, ಆಗ ನಮಗೆ ಕೃಷ್ಣ ಅವತಾರ ಮಾಡಿದಾಗ ಅವನಲ್ಲಿ ನಮಗೆ ಭಕ್ತಿ ಬರಬೇಕು. ಮಾಡ್ತೀರಾ? ಏನು ಮಾಡ್ತೀವಿ ನೋಡಿ. ಅದಕ್ಕೆ ಏನು ಭಕ್ತಿ ಆಗಿ ಬರಬೇಕು ಕೃಷ್ಣನಲ್ಲಿ ಅಂದರೆ ಅವನ ಮಹಿಮೆ, ಅವನ ಲೀಲೆಯನ್ನು ನೋಡಿ ಸಂತೋಷ ಆಗಿ ದೊಡ್ಡ ಜ್ಞಾನದಿಂದ ಅವನಿಗೆ ಪ್ರೀತಿ ಮಾಡಬೇಕು. ಅದಕ್ಕೆ ಏನು ಮಾಡಿದ, ವಸುದೇವ ದೇವಕಿಯಲ್ಲಿ ಹುಟ್ಟಿದ ತಕ್ಷಣವೇ ಭಗವಂತ ಹೇಳ್ತಾನೆ, ಬ್ರಹ್ಮದೇವರೇ ಪ್ರಾರ್ಥನೆ ಮಾಡಿದ್ದಾರೆ ಅಂತ, ಅಯ್ಯೋ ನೀನು ವಸುದೇವ ದೇವಕ್ಕೆ ಹುಟ್ಟಪ್ಪ, ಅವರು ತಪಸ್ಸು ಮಾಡಿದ್ದಾರೆ ಕೇಳ್ಕೊಂಡಿದ್ದಾರೆ. ಮತ್ತು ಇವರು ತಪಸ್ಸು ಮಾಡಿದ್ದಾರೆ, ಮತ್ತು ಇವರಿಗೆ ನಾನು ಅವತಾರ ಮಾಡಿದಾಗ ನಮಗೆ ಕೃಷ್ಣನಿಗೆ ಭಕ್ತಿ ಬರಬೇಕಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನೀನು ಅವರ ಹತ್ರ ಹೋಗಿಬಿಡು, ಅವರ ಹತ್ರ ಹೋಗು, ಅವತಾರ ಆದ ತಕ್ಷಣವೇ ಅಲ್ಲಿ ಲೀಲಕ್ಕೆ ಅವರಿಗೆ ಭಕ್ತಿ ಹುಡಿಸುವಂತ. ಹಾಗಾಗಿ ನಮ್ಮ ಕೃಷ್ಣ ಇದ್ದಾನಲ್ಲ, ಭಕ್ತಿ ಹುಡಿಸ್ಲಿಕ್ಕೋಸ್ಕರ ಇರುವಂಥವನು. ಭಕ್ತಿ ಹುಡಿಸ್ತಾನೆ, ಆನಂದವನ್ನು ಹುಡಿಸ್ತಾನೆ. ಭಾಗವತ ಕೇಳಿದಾಗ ಯಾರಿಗೆ ತಾನೆ ಆನಂದ ಆಗತ್ತೆ? ಆನಂದ ಆಗೇ ಆಗುತ್ತೆ. ಆನಂದ ಜೊತೆಗೆ ಕೃಷ್ಣನ ಲೀಲೆ ಕೇಳಿದಾಗ ಜೊತೆಗೆ ಆನಂದವಾಗುವುದಲ್ಲದೆ ಭಕ್ತಿಯೂ ಬರುತ್ತೆ. ಹಾಗೆ ಎಸ್ಪೆಷಲ್ ಯಶೋದಾನಂದರಿಗೆ ಇಂಥ ಭಕ್ತಿ ಭಾವವನ್ನು ಕರುಣಿಸಿದವನು ಕೃಷ್ಣ. ಕೃಷ್ಣಾಯ ವಾಸುದೇವಾಯ. ಇಂಥ ಕೃಷ್ಣ ಅತ್ಯುತ್ಕೃಷ್ಟ ಅಂತ ಅರ್ಥ. ಕೃಷ್ಣ ಅಂದರೆ ಅತ್ಯುತ್ಕೃಷ್ಟ ಆದವನು ಅಂತ ಅರ್ಥ. ಎಲ್ಲರಿಗಿಂತ ಉತ್ಕೃಷ್ಟ ಕೃಷ್ಣ, ಸರ್ವಸಾರವನು, ಸರ್ವೋತ್ತಮ. ಮತ್ತು ಕೃಷ್ಣ ಕರ್ಷತೀತಿ ಕೃಷ್ಣ, ಮೇಲಕ್ಕೆ ಭಕ್ತರನ್ನು ಕರ್ಷತಿ, ಉತ್ಕರ್ಷತಿ, ಉದ್ಧಾರ ಮಾಡ್ತಾನೆ. ಯಾರು ಕೆಳಗೆ ಬಿದ್ದಿರ್ತಾರೆ ಭಕ್ತರನ್ನೆಲ್ಲ ಉದ್ಧಾರ ಮಾಡ್ತಾನೆ. ಸುದರ್ಶನ ಹೆಬ್ಬ ರೂಪದಲ್ಲಿದ್ದ, ಶಾಪದಿಂದ ಅವನಿಗೆ ಹೆಬ್ಬ ಬಂದಿದೆ, ಹೆಬ್ಬ ರೂಪ ಕಪ್ಪೆ ಹಿಡ್ಕೊಂಡ್ಬಿಟ್ಟ. ಯಾರನ್ನ? ನಂದನನ್ನು ಬಾಯಿ ಹಿಡ್ಕೊಂಡು ಹಾಕಿದ್ದಾನೆ ಹೆಬ್ಬಾವು. ಅವನು ಸುದರ್ಶನ ಎಂಬ ವಿದ್ಯಾಧರ, ಅವನು ಭಗವದ್ಭಕ್ತ. ಶಾಪದಿಂದ ಅವನಿಗೆ ಬಂದು ಕಪ್ಪು ಹಿಡ್ಕೊಂಡ್ಬಿಟ್ಟ ನಂದನನ್ನು. ಯಾರೂ ಕೂಡ ಪಂದಿ ಹಿಟ್ಟು ಅವನ ಬಾಯಿನ ಹೆಬ್ಬ ಬಾಯಿ ನಂದನ್ನು ಬಿಡಿಸ್ಬೇಕಂತ ಏನು ಪ್ರಯತ್ನ ಪಟ್ಟರು ಆಗಿದೆ. ಶ್ರೀಕೃಷ್ಣ ಪರಮಾತ್ಮ ಎಡಗಾಲನ್ನು ಒಂಚೂರು ಸ್ಪರ್ಶ ಮಾಡಿದ ತಕ್ಷಣವೇ ಆ ಹೆಬ್ಬ ರೂಪ ಹೋಯ್ತು.
ಒಳ್ಳೆ ದಿವ್ಯ ರೂಪ ತೊಟ್ಟು ನಮಸ್ಕಾರ ಮಾಡಿ ಹೊರಟೋಗ್ತಾನೆ. ಕೆಳಗೆ ಬಿದ್ದಿದ್ದ ಸರ್ಪ ಹೆಬ್ಬಾವಾಗಿ ಕೃಷ್ಣನ ಸ್ಪರ್ಶ ಆಗ್ತಕ್ಕಂಥ ಉದ್ಧಾರ. ಇನ್ನು ಓತಿಕೇತ ಮೃಗ ಮಹಾರಾಜ, ಯಾರೋ ಗೊತ್ತಿಲ್ಲದೆ ಬಹಳ ಬ್ರಾಹ್ಮಣರಿಗೆ ಗೋದಾನ ಮಾಡಿದ್ರು ಸಿಕ್ಕಾಪಟ್ಟೆ. ಅದು ಏನಾಯಿತು, ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಂಥ ಹಸು ವಾಪಸ್ ಹಟ್ಟಿಗೆ ಬಂತು. ಅದು ವಾಪಸ್ ಬಂದ್ಬಿಡ್ತು. ವಾಪಸ್ ಬಂದಾಗ ಅದೇ ಒಂದು ಹಸುವನ್ನು ಇನ್ನೊಬ್ಬರಿಗೆ ದಾನ ಮಾಡಿ ಅವ್ನು ತಗೊಂಡೋಗಿರುವಾಗ ಇವನು ಬಂದು ಬ್ರಾಹ್ಮಣ ನನ್ನ ಹಸು ಅಂತ ಇಬ್ಬರು ಜಗಳ ಆಯಿತು. ಮನೆಗೆ ಹೇಳ್ತಾರೆ, ಏನಪ್ಪ ಅದೆಲ್ಲ ಮಾಡಬೇಡಿ, ನಿನಗೆ ಬೇರೆ ಹಸು ಕೊಡ್ತೇನೆ. ನನಗೆ ಅದೇ ಬೇಕಂತ ಹೇಳಿ ಆಟ ಪಟ್ಟು ಹಿಡಿದೇ ಬಿಟ್ಟ. ಅದು ಕೊಡ್ಲಿಕ್ಕೆ ಯಾಕೆ ಗೊತ್ತಾ, ಅವನು ಗಲಾಟೆ ಮಾಡ್ತಾ ಇದ್ದಾನೆ. ನನಗೆ ನೀನು ಅದಕ್ಕೆ ಅವನಿಗೆ ಗೊತ್ತಿಲ್ಲದೆ ಬ್ರಾಹ್ಮಣ ಅಪಹಾರ ಮಾಡಿದ. ನಾನು ಇಟ್ಕೊಂಡು ಇನ್ನೊಬ್ಬರಿಗೆ ದಾನ ಮಾಡಿದರೂ ಕೂಡ ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಅವನು ಏನಾಯಿತು, ಓತಿಕೇತ ಆಗಿ ಒಂದು ಹೆಬ್ಬ ಬಾವಿಯಲ್ಲಿ ಹುಟ್ಟಿ ಬಾವಿಯಲ್ಲಿ ಬಿದ್ದಿದ್ದ. ಅದು ನೋಡಿದ್ರು ಗೋಪಾಲಕರು. ಶ್ರೀಕೃಷ್ಣ ಪರಮಾತ್ಮ ಅದನ್ನು ಕೈಯಿಂದ ಎತ್ತಿ ಮೇಲೆ ಎತ್ತಿ ಉದ್ಧಾರ ಮಾಡಿದ. ಆ ಓತಿಕೇತ ದೇಹ ಹೋಗಿ ಅವನು ಒಳ್ಳೆ ರಾಜನಾಗಿ ಸ್ವರ್ಗಕ್ಕೆ ಹೋಗಿದ್ದ. ಇಬ್ಬರು ಮತ್ತಿಮರ ಅರ್ಜುನ ವೃಕ್ಷ, ನರಗೊಬ್ಬರ ಮಣಿಪುರ ಶಾಪದಿಂದ ಅವರು ವೃಕ್ಷ ಆಗಿದ್ದು. ಶಾಪ ಯಾಕೆ ಅಂತಂದರೆ ನಾರದರು ಬಂದರೂ ಕೂಡ ದಿಗಂಬರರಾಗಿ ಹೋಗಿ ಮದ್ಯಪಾನ ಮತ್ತರಾಗಿ ಮೈ ಮರೆತು ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾಯಿದ್ರು. ಅದು ತಪ್ಪಲ್ವಾ? ದೊಡ್ಡವರು ಬಂದಾಗ ಅದಕ್ಕೆ ಅವರು ಶಾಪ ಕೊಟ್ಟರು, ನಿಮಗೆ ಚಿಕ್ಕವರ ಸಂಪತ್ತಿನ ಮದ, ಈಗ ನಿಮಗೆ ಕಣ್ಣು ನಮ್ಮಂತ ಬಂದಾಗ ಕಣ್ಣು ತೋರಬೇಕು, ನಿಮಗೆ ಕುರುಡಾಗಿದ್ದೀವ ಅಲ್ವಾ, ಅದಕ್ಕೆ ಐಶ್ವರ್ಯದ ಮದವನ್ನು ಧ್ವಂಸ ಮಾಡ್ತೇನೆ ನಿಮಗೆ ಅಂತ ಹೇಳಿ ಶಾಪ ಕೊಟ್ಟರು. ಅವರು ಮತ್ತಿ ಮರ ಆಗಿ ಹುಟ್ಟಿದ್ದಾರೆ. ಕೃಷ್ಣ ಹೊರಗಲ್ಲಿ ಎಳಿತಾ ಬಂದು ಮತ್ತಿ ಮರವನ್ನು ಬೀಳಿಸಿ ಅಲ್ಲಿರತಕ್ಕಂಥ ವೃಕ್ಷ ದೇಹದಿಂದ ಅವರನ್ನು ಬಿಡುಗಡೆ ಮಾಡಿ ಮಣಿಗಿರಿ ನರಕೋಬರ ಮಣಿಗಿರಿವರಿಗೆ ಒಂದು ದಿವ್ಯ ರೂಪ ಕೊಟ್ಟು ಇಲ್ಲಿ ಕ್ಲೈಂಬ್ ಸ್ವಲ್ಪ ಕಳಿಸ್ತಾನೆ. ಅದೇ ಯಾರ್ಯಾರ ಶಾಪದಿಂದ ಕೆಳಗೆ ಬಿದ್ದು ಬೇರೆ ಬೇರೆ ಇವನಿದ್ದಾರೆ ಅವರನ್ನು ಮೇಲೆ ಎತ್ತಲಿಕ್ಕೋಸ್ಕರವೇ ಉದ್ಧಾರ ಮಾಡಲಿಕ್ಕೋಸ್ಕರವೇ ಕೃಷ್ಣ ಬಂದ. ಆದರೆ ಮೇಲಿದ್ದವರು ದುಷ್ಟರಾಗಿದ್ದರೆ ಮಾತ್ರ ಕೆಳಕ್ಕೆ ತರುತ್ತಾನೆ. ಆಗ ಸಜ್ಜನ ಕೆಳಗೆ ಬಿದ್ದಿದೆ ಮೇಲಕ್ಕೆ ಇಳಿಸ್ತಾನೆ. ಹಾಗಾಗಿ ಆ ಭಗವಂತ ದೊಡ್ಡ ಮಂಚದಲ್ಲಿ ಕೂತ್ಕೊಂಡಿದ್ದಾನೆ. ಯಾರು? ಸಿಂಹ, ಕಂಸ, ಪಿತೃದ್ರೋಹಿ, ಯಾದವರಿಗೆ ದ್ರೋಹಿ ಬಗೆದರು, ಮಹಾ ದುಷ್ಟ. ಅವನನ್ನು ಕೂತ್ಕೊಂಡು ಏನು ಮಾಡಿದ, ಕೇಶಪಾಶ ಜಗ್ಗಿ ಕೆಳಗೆ ಬೀಳಿಸಿ ಕೂತ್ಕೊಂಡ್ಬಿಟ್ಟ ಕೃಷ್ಣ ಅವನ ಮೈ ಮೇಲೆ. ವಿಶ್ವಂಭರ ಕೃಷ್ಣ, ಅವನ ಭಾರತ ಅಲ್ಲೇ ಪ್ರಾಣ ಆಯಿತು. ಹಾಗಾಗಿ ಮೇಲಿದ್ದವನ್ನ ಅಪಕರಿಸಿ ಕೆಳಕ್ಕೆ ಸೆಳೆದು ಕರೆಸತಿ. ಏನಂದರೆ ಅವನು 11 ವರ್ಷದ ಹುಡುಗ, ಅವನಿಗೆ 10,000 ಆನೆಯ ಬಲ ಇತ್ತಂತೆ. ಕಂಸನಿಗೆ 10,000 ಆನೆಯ ಬಲ. ಅವನನ್ನು ಸಂಹಾರ ಮಾಡಿದಂತೆ ಗರಗರ ಭೂಮಿಗೆ ಸೆಳೆದು ಬಿಟ್ಟಂತೆ. ಅದು ಹೆಣ ಭಾರ ದೊಡ್ಡದಲ್ಲ, ಸತ್ನಂತರ ಭಾರ ಜಾಸ್ತಿ, ಹೆಣ ಬಹಳ ಭಾರ. ಮೊದಲೇ 10,000 ಆನೆ ಬಲ, ಈಗಂತೂ ಹೆಣ ಭಾರ ಗರ ಎಳೆದ್ಬಿಟ್ಟ. ಅಂದರೆ 10,000 ಆನೆ ಬಲವುಳ್ಳ ಕಂಸನ ನೀರಿಗಾಗಿ ಎಳೆಯುವುದರಿಂದ 11 ವರ್ಷದ ಹುಡುಗ ಕರಶತೀತಿ ಕೃಷ್ಣ ಅವನು ಸೆಳೆದು ಸಂಹಾರ ಮಾಡಿಬಿಟ್ಟ. ಹಾಗಾಗಿ ಅಂತಹ ಕೃಷ್ಣನನ್ನು ನಾವು ಇಷ್ಟಲ್ಲ ದೊಡ್ಡ ಮಹಿಮೆ ಉಳ್ಳವನು ಕೃಷ್ಣ. ಅಂತಹ ಕೃಷ್ಣ ನಾವು ನೋಡಬೇಕಲ್ಲ. ಯಾರಿಗೆ ದೊರೀತಾನೆ ಕೃಷ್ಣ? ಯಾರಿಗೆ ಅಂತರಂಗದಲ್ಲಿ ಕೃಷ್ಣನ ದರ್ಶನ ಆಗ್ತದೆ ಅಂದರೆ ವಾಸುದೇವನಿಗಾಗುತ್ತೆ. ಅವನು ವಾಸುದೇವ. ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಸತ್ವಗುಣ ಯಾರಲ್ಲಿ ಜಾಗೃತ ಆಗ್ತಾ ಇದೆ ಅವರಿಗೆ ಆ ಮನಸ್ಸಿಗೆ ಗೋಚರನಾಗ್ತದೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ ಭಾರತಃ. ಪರಿಶುದ್ಧವಾದ ಮನಸ್ಸೇ ಸತ್ವ, ಅದು ಕನ್ನಡಿ. ಪರಿಶುದ್ಧವಾದ ಮನೋದರ್ಪಣದಲ್ಲಿ ಕೊಡ ಇಲ್ಲಾದ್ರಿಂದಾಗಿ ಅಲ್ಲಿ ಆ ಮನೋದರ್ಪಣದಲ್ಲಿ ನಿಲುಕುವನೇ ವಾಸುದೇವ. ಇಂತೆಲ್ಲ ಕೃಷ್ಣ ನೀವು ನೋಡಬೇಕು ಅಂತ ತವಕ ಪಟ್ಟರೆ ಹೇಗೆ ನೋಡುವ ಪರಿ ಅಂದರೆ ನೀವು ವಸುದೇವರಾಗಿರಿ. ತೋರಿಸುವ ದರ್ಪಣ ಅದನ್ನು ನೀವು ಹೊಂದಿದರೆ ನಿಮಗೆ ಆ ಮನೋದರ್ಪಣದಲ್ಲಿ ವಸುದೇವ ಅಂದರೆ ಮನೋದರ್ಪಣದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುವನು. ಹಾಗಾಗಿ ಮನಸ್ಸು ಶುದ್ಧ ಆದರೆ ಕೃಷ್ಣ ನೋಡಲಿಕ್ಕೆ ಬರುತ್ತೆ. ಶುದ್ಧ ಆಗಲಿಕ್ಕೆ ನೀರು ಎಲ್ಲಿಂದ ತರಲಿ? ಎಲ್ಲಿ ನೀರು ತರ್ತೀವಿ ಹೇಳಿ? ನೀರು ಯಾವುದು? ಭಾಗವತ ಕೇಳಿ ಭಕ್ತಿ ಗಂಗಾ ಜಲದಿಂದ ನಮ್ಮ ಮನಸ್ಸು ಪವಿತ್ರ ಆಗಲಿ, ಶುದ್ಧ ಆಗಲಿ. ಅದೇ ಸತ್ವಗುಣ, ಅದೇ ಪರಿಶುದ್ಧವಾದ ಅಂತಃಕರಣ ಅಲ್ಲಿ ನಿಲ್ಲುತ್ತಾರೆ. ಆಗಿದ್ದಾಗ ಆ ಕೃಷ್ಣನನ್ನು ವಾಸುದೇವ ಅಂತ ಹೇಳ್ತಾರೆ. ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಎಂದು 3 ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರ ಧ್ರುವಂ ವಿಶ್ವಾಮಿದಂ ಜಗದ್ಗುರೋ ರಾಜಾ ವಿಷಾಮಿಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ವನ್ನು ತಿಳಿಧರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿಧರೇನು ಮಕರ ಕುಂಡಲಧರನ ನಾಮಕ್ಕೆ ಸರಿ ಇಲ್ಲವೋ ಮಕರ ಕುಂಡಲಧರನ ನಾಮಕ್ಕೆ ಸರಿ ಇಲ್ಲವೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ 3 ಬಾರಿ ನೆನೆಯಿರೋ